ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ರಣ ಭೇಟಿಯಾಗ್ತಿದೆ. ಮತ್ತೊಬ್ಬ ಉಗ್ರರನ್ನ ಬೇಟೆಯಾಡಿದೆ ಭಾರತೀಯ ಸೇನೆ. ಭಾರತದಲ್ಲಿ ಈಗ ಉಗ್ರರನ್ನ ಬೇಟೆಯಾಡುವುದಕ್ಕೆ ರಣಕಹಳೆ ಮೊಳಗಿದೆ. ಶಂಕಿತ ಭಯೋತ್ಪಾದಕನ ಮನೆ ಮೇಲೆ ಬಾಂಬ್ ದಾಳಿ ಮಾಡಲಾಗಿದೆ. ಇದು ಉತ್ತರ ಕಾಶ್ಮೀರದ ಕುಪ್ವಾರದ ಕಲಾರೂಸ್ನಲ್ಲಾಗಿರುವಂತಹ ದಾಳಿ. ಇದು ಪಿಒಕೆ ಪ್ರದೇಶದ ಫಾರೂಕ್ ತಡುವಾ ಅನ್ನುವಂತ ನಮ್ಮ ಮನೆಯ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದೇ, ಇದು ಭಾರತದದ್ದೇ. ಆದ್ರೆ ಈ ಪಾಕಿಸ್ತಾನ ಅಂದ್ರೆ ಪಾಕಿಸ್ತಾನ ಸೇರಿದಂತೆ ಉಗ್ರರ ನೆಲೆಗಳು ಜಾಸ್ತಿ ಇದೆ ಅಲ್ಲಿ. ಆ ನಿಟ್ಟಿನಲ್ಲಿ ಮತ್ತೆ ರಣಬೇಟಿಯನ್ನ ಮುಂದುವರಿಸಿದ್ದಾರೆ ಭಾರತೀಯ ಸೇನೆ. ಈ ಶಂಕಿತ ಉಗ್ರ ಭಯೋತ್ಪಾದಕನ ಮನೆ ಮೇಲೆ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಧ್ವಂಸಗೊಳಿಸುವಂತ ಪ್ರಕ್ರಿಯೆ ಆಗಿದೆ. ನಿನ್ನೆಯೂ ಕೂಡ ಕಾಶ್ಮೀರದಲ್ಲಿ ಅನೇಕ ಕಡೆಗಳಲ್ಲಿ ಕಾರ್ಯಾಚರಣೆ ಆಗಿತ್ತು. ಜೊತೆಯಲ್ಲಿ ಇಬ್ಬರು ಉಗ್ರರ ಮನೆಯನ್ನ ನೆಲಸಮ ಮಾಡಲಾಗಿತ್ತು, ಧ್ವಂಸ ಮಾಡುವಂತ ಕೆಲಸ ಆಗಿತ್ತು. ಮುಂದುವರೆದ ಭಾಗ ಅನ್ನುವಂತೆ ಪಿಒಕೆ ಪ್ರದೇಶದ ಫಾರೂಕ್ ತಡುವಾ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಶಂಕಿತ ಭಯೋತ್ಪಾದಕನ ಮನೆ ಮೇಲೆ ಬಾಂಬ್ ದಾಳಿ ಮಾಡಿರೋದು. ಡಮ್ ಡಮಾರ್ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಇದು ಸೂಚನೆಯಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ, ಜಸ್ಟ್ ಒಂದು ಟ್ರೇಲರ್ ಅಷ್ಟೇ. ಇದು ಪ್ರತಿಯೊಬ್ಬ ಭಯೋತ್ಪಾದಕನನ್ನ ಹುಡುಕಿ ಹೊಡಿತೀವಿ. ಯಾರ್ಯಾರು ರಕ್ತದ ಕೋಡಿಯನ್ನ ಹರಿಸಿದಾರಲ್ಲ ಉಗ್ರರು, ಇವರೆಲ್ಲರಿಗೂ ಕೂಡ ಪಾಠ ಕಲಿಸ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಕೂಡ ಈ ದಾಳಿಯ ಆದ್ಮೇಲೆ ಮೊದಲ ಬಾರಿ ಆಗಿರುವಂತ ಮನ್ ಕಿ ಬಾತ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಕೂಡ ಹೇಳಿದ್ರು, ಬಿಡೋದಿಲ್ಲ, ಹೊಡಿತೀವಿ, ಎಲ್ಲಾ ರೀತಿಯಾದಂತ ಪಾಠವನ್ನ ಕಲಿಸ್ತೀವಿ ಅಂತ. ಅದರ ಬೆನ್ನಲ್ಲೇ ಕಾಶ್ಮೀರದ ಉತ್ತರ ಭಾಗದಲ್ಲಿ ಪಿಒಕೆ ಪ್ರದೇಶದಲ್ಲಿ ಶಂಕಿತ ಭಯೋತ್ಪಾದಕನ ಮನೆ ಮೇಲೆ ಬಾಂಬ್ ದಾಳಿ ಮಾಡಿದೆ.